20% ಇದಕ್ಕೆ ಮಾರ್ಕೊಡ್ತೀವಿ. ಮತ್ತು ಅಕ್ಕಿ ಗೊಂಜಾಳ ಇದ್ರ ತೆಗೆದು ಎತ್ನಾಳ ಏನು ಮಾಡ್ತೀರಿ? ಇವು ನಮ್ಮ ಈ ಎಥನಾಲ್ ಎದಕ್ಕೆ ಹಾಕ್ತೀರಿ ನೀವು? ಯಾಕೆ ಈ ಚರ್ಚೆ ಮಾಡ್ತಾ ಇದ್ದೀವಿಪ್ಪ ಅಂತಂದ್ರೆ, ಇಷ್ಟು ನಾವು ಬಳಕೆ ಮಾಡೋದು ಇಷ್ಟು ಬೆಳೆದು ಈ ಪ್ರಮಾಣದಲ್ಲಿ, ಆದರೆ ನಮ್ಮ ಶಾರ್ಟೇಜ್ ಆಗ್ಲಿಕ್ಕತ್ತದ. ಯಾಕಪ್ಪ? ಯಾಕೆ ಅನ್ನೋದಕ್ಕೆ ಎಥನಾಲ್ಗೆ ಹಾಕ್ತಾರೆ, ಎಲ್ಲಿ ಬಳಸ್ತಾರ, ಅಥವಾ ಮತ್ತೊಂದು ಬಳಸ್ತಾರ, ಮಳ್ಳಿಗೆ ಬಳಸ್ತಾರ, ಸಾರಾಯಿಗೆ ಬಳಸ್ತಾರ ಅಂತ ಹೇಳ್ಬೋದು. ಇಲ್ಲಂತಲ್ಲ. ಮತ್ತು ಸಾರಾಯಿ ಕುಡಿಯೋ ನಮ್ಮಲ್ಲಿ ಅಷ್ಟೇ ಅದಲ್ಲ. ಎಥನಾಲ್ ಅಂತ ಈಗ ನಮ್ಮ ಪೆಟ್ರೋಲ್ನ ಬದಲಾಗಿ ಅದನ್ನು ಉಪಯೋಗ ಮಾಡ್ತಾಯಿದ್ದೀವಿ. ಎಥನಾಲ್ ಹಾಕಲಿಲ್ಲಪ್ಪ 20% 1 ಲೀಟ್ರದಾಗ ಅಂದರೆ 156 170 ರೂಪಾಯಿ ಲೀಟ್ರ್ ಆಗುವಂಥದ್ದು ಇದು ಪೆಟ್ರೋಲ್. 170. ಅದು ಎಥನಾಲ್ 20% ಹಾಕಿಕ್ಕೆ ನಮಗೆ ಇವತ್ತು 100 ಎಡ ಬಲ ಪೆಟ್ರೋಲ ಡೀಸೆಲ. ಅಂದ್ರೆ ಈ ಇಥನಾಲ್ ಅದಲ್ಲ, ಇಥನಾಲ್ ಬಳಕೆಯಿಂದಾಗಿ ಹೊಸ ಟೆಕ್ನಾಲಜಿ ಬಂದಿಲ್ಲ. ನಮ್ಮ ಗಾಡಿಗೆ ಹಳಿಬೋದು, ಗಾಡಿಗಳು ಬಾದ್ ಆಗ್ತಾಯಿದ್ದಾವೆ, ಕಾರುಗಳು ಬಾದ್ ಆಗ್ತಾಯಿದ್ದಾವೆ. ಅದು ಮತ್ತೆ ಬೇರೆ. ನಾ ಯಾಕೆ ಮೊದಲು ಹೇಳ್ತಾ ಇದ್ದೀನಪ್ಪ, ಇಷ್ಟೆಲ್ಲ ಇದ್ದಾಗೂ ಸಹಿತ ನಾವು ವರ್ಷಕ್ಕೆ ಹೆಚ್ಚು ಕಡಿಮೆ ಅಂದಾಜ ನಾವು 47-48 ಕೋಟಿ ಟನ್ ಬೆಳೆದ ನಾವು ಬಳಸೋ 3 ಕೋಟಿ ಟನ್. ಇನ್ನು ಎಷ್ಟು ಉಳಿತು? ಸಕ್ಕರೆ ಇದು ಮತ್ತು ಉತ್ಪಾದನೆ ಮಾಡೋದು ಬೇರೆ. ಅದು ವರ್ಷಕ್ಕೆ ನಾವು ಎಥನಾಲ್ ಅಂದಾಜ ಏನಪ್ಪ ಅಂದ್ರೆ 30 ಲಕ್ಷ ಟನ್ ಬಳಸ್ತೀವಿ. ಇಥನಾಲ್ಕ 30 ಲಕ್ಷ ಬಳಸೋದು ರೆಕಾರ್ಡ್ ಹೇಳ್ತಾ ಇದ್ದಾರೆ. ಆದರೆ ಇದಕ್ಕೆ ಹೆಚ್ಚದ ಅಂತೇಳಿ, ಇದಕ್ಕೆ ಹೆಚ್ಚು ಬಳಕೆಯಲ್ಲಿ ಆಗ್ತಾಯಿದ್ದಾರೆ. ಅಲ್ಲಿ ಲಾಭ ಹೆಚ್ಚಾಗ್ತದೆ ಅಂತ ತಿಳ್ಕೊಂಡು ಫ್ಯಾಕ್ಟ್ರಿಗಳಲ್ಲಿ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಈ ಎಲ್ಲ ಒಂದು ರೇಖೆಯನ್ನು ನೋಡಿದಾಗ ಇಥನಾಲದಿರ್ಬೋದು, ಶುಗರ್ ಫ್ಯಾಕ್ಟ್ರಿಗಳದಿರ್ಬೋದು, ಇವೆಲ್ಲ ನೋಡಿದಾಗ ಶುಗರ್ ಫ್ಯಾಕ್ಟ್ರಿಗಳಿಗೆ ನಡಿಕಿನವ್ರಿಗೆ ಇದು ಲಾಭಫುಲ್. ಅದು ಸಕ್ಕರೆದು ಶುಗರು ನಮಗೇನಿಲ್ಲ. ಮತ್ತು ನಾವು ತುಟ್ಟಿ ಕೊಡುವಂಥ ಪ್ರಸಂಗ ಬಂದದ. 70, 80, 90, 110 kg